ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಫೆಬ್ರವರಿ ಮಂತ್ ಡೆಲಿವರಿ ಇರೋರಿಗೆ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ತುಂಬ ದಿವಸ ಆಗಿದ್ದು ಈ ಥರ ಕ್ಯಾಮ್ರಾ ಅಪಿಯರೆನ್ಸ್ ಆಗಿ ನಾನು ವಿಡಿಯೋ ಮಾಡಕ್ಕೆ ಬಂದು ಅಂದರೆ ಜಾಸ್ತಿ ಇಮೇಜಸ್ ಹಾಕಿ ವಿಡಿಯೋ ಮಾಡ್ತಿದ್ದೆ. ಸೊ ಕೆಲವೊಂದು ಟೈಮಲ್ಲಿ ಮಾಡೋಕ್ಕೆ ಆಗಲ್ಲ ವಿಡಿಯೋಸು. ಸೊ ಆದಷ್ಟು ರಿಕ್ವೆಸ್ಟೆಡ್ ವಿಡಿಯೋಸ್ಗೆ ನಾನು ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದರೂ ವಿಡಿಯೋಸ್ ಮಾಡಿ ಹಾಕ್ಬಿಡ್ತೀನಿ, ಎಮರ್ಜೆನ್ಸಿ ಇರುತ್ತೆ ಅಂತ. ಕೆಲವರು ತುಂಬಾ ರಿಕ್ವೆಸ್ಟ್ ಮಾಡಿ ಕ್ವೆಶನ್ಸ್ ಅಲ್ಲಿ ಕೇಳ್ತೀರಾ ವಿಡಿಯೋ ಮಾಡಿ ಅಂತಾನೆ. ಸೊ ವಿಡಿಯೋಸ್ ಅನ್ನ ಹಾಕಿದೀನಿ, ವಾರ ಎಲ್ಲ ಸ್ವಲ್ಪ ವಿಡಿಯೋಸ್ ಇಮೇಜಸ್ ಹಾಕಿನೇ ಮಾಡಿದೀನಿ. ಸೊ ಇವತ್ತು ಬಂದು ಫೆಬ್ರವರಿಗೆ ಒಂದು ಒಳ್ಳೆ ವಿಡಿಯೋ. ಫೆಬ್ರವರಿ ಮಂತ್ ಡೆಲಿವರಿ ಇರೋರಿಗೆ ಇವತ್ತಿನ ವಿಡಿಯೋ ಬಂದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಗೆ ಈಗ ಅಂದ್ರೆ ಈಗ ನಿಮ್ಗೆ 8 ತಿಂಗಳು ನಡೀತಾ ಇರುತ್ತೆ ಅನ್ಕೊಳ್ಳೋಣ ಜಾನ್ವರಿಯಲ್ಲಿ. ಫೆಬ್ರವರಿ ಮಂತ್ ಯಾವಾಗ ಬೇಕಾದ್ರೂ ನಿಮ್ಗೆ ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. 8 ತುಂಬಿ 9ರಲ್ಲಿ ನಡೀತಾ ಇರುತ್ತೆ ಈಗ ಈ ತಿಂಗಳಲ್ಲಿ, ಇಲ್ಲಾಂದ್ರೆ 8ರಲ್ಲಿ ನಡೀತಿರುತ್ತೆ. ನಿಮ್ಗೆ ಮೇ ಬಿ ಒಂದ್ ವೇಳೆ 9ರಲ್ಲಿ ನಿಮ್ಗೆ ಈಗ ಬಿದ್ದಿದೆ ಅಂತಂದ್ರೆ ಫೆಬ್ರವರಿ ಎಂಡಿಂಗ್ ಇಲ್ಲ ಅಂದ್ರೆ 3rd ವೀಕ್ ಅಲ್ಲಿ ಡೆಲಿವರಿ ಇರುತ್ತೆ. ಕೆಲವ್ರಿಗೆ 8ರಲ್ಲಿ ಈಗ ನಡೀತಿದೆ ಅನ್ನೋರಿಗೆ ಫೆಬ್ರವರಿ ಎಂಡಿಂಗೋ ಅಲ್ಲ ಮಾರ್ಚ್ ಸ್ಟಾರ್ಟ್ ಅಲ್ಲೋ ನಿಮ್ಗೆ ಡೆಲಿವರಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಫೆಬ್ರವರಿಯಲ್ಲಿ ಡೆಲಿವರಿ ಇರೋರಿಗೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಫಸ್ಟ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನ ತೆಗೆದು ಕೈಯಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಪೊಸಿಷನ್ ನೋಡ್ಕೊಳ್ಳಿ, ಮಗುವಿನ ಪೊಸಿಷನ್ ಏನಿದೆ ಅಂತ. ಒಂದ್ ವೇಳೆ ಮಗುವಿನ ಪೊಸಿಷನ್ ಬಂದು ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಚಾನ್ಸಸ್ ಇದೆ. 70% ಚಾನ್ಸ್ ಇದೆ. ಇನ್ 30% ಚಾನ್ಸ್ ನ ನೀವೇನೆ ಉಂಟು ಮಾಡ್ಕೋಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ವಾಕಿಂಗ್, 20 ಮಿನಿಟ್ಸ್ ವಾಕಿಂಗು, ಬ್ರೀದಿಂಗ್ ಎಕ್ಸರ್ಸೈಸ್ ಅಂಡ್ ನೆಕ್ಸ್ಟ್ ಒಂದು ಒಳ್ಳೆ ಊಟ ತಿನ್ನೋದು, ಚೆನ್ನಾಗಿ ನೀರು ಕುಡಿಯೋದು, ಎನರ್ಜೆಟಿಕ್ ಆಗಿರೋ ಫುಡ್ಗಳನ್ನ ತಿನ್ನೋದು, ಡ್ರೈ ಫ್ರೂಟ್ ಎಲ್ಲಾನು ಡ್ರೈ ನಟ್ಸ್ ಎಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಅದರಿಂದ ಶೇಕ್ ಮಾಡ್ಕೊಂಡು ಕುಡಿಯೋದು, ಒಂದೊಳ್ಳೆ ಪ್ರೋಟೀನ್ ಇಂಟೇಕ್ ಆಗಿ ತಗೊಳ್ಳೋದು, ನಾನ್ ವೆಜ್ ಚೆನ್ನಾಗಿ ತಗೊಳ್ಳೋದು, ಕ್ಯಾಲ್ಸಿಯಂ ಇಂಟೇಕ್ ಆಗಿ ತಗೊಳ್ಳೋದು, ಡಾಕ್ಟರ್ಸ್ ಕೊಡುವಂತ ಟ್ಯಾಬ್ಲೆಟ್ ಅನ್ನ ಕರೆಕ್ಟ್ ಆಗಿ ತಗೊಳ್ಳೋದು, ಇದೆಲ್ಲಾನು ರೆಗ್ಯುಲರ್ ಆಗಿ ಮಾಡ್ಲೇಬೇಕು. ಒಂದು ವೇಳೆ ನಿಮಗೆ ವರ್ಟೆಕ್ಸ್ ಮತ್ತೆ ಪ್ರೆಸೆಂಟೇಷನ್ ಅಂತ ಇರುತ್ತೆ, ಸೊ ಪೊಸಿಷನ್ ಅಂತ ಇರುತ್ತೆ, ಹಂಗಂತಂದ್ರೆ ಮಗುವಿನ ತಲೆ ಲೈಟ್ ಆಗಿ ಈ ತರ ತಿರುಗಿರುತ್ತೆ, ಅಂದ್ರೆ ನಿಮ್ಮ ಲೆಫ್ಟ್ಗೋ ರೈಟ್ಗೋ ತಿರುಗಿರುತ್ತೆ. ಸಫಾಲಿಕ್ ಅನ್ನೋವಾಗ ಹಿಂದಕ್ಕೋ ಮುಂದಕ್ಕೋ ಒಂಚೂರು ತಲೆ ಬಂದು ಅಂದ್ರೆ ಸರ್ವಿಕ್ಸ್ ಹತ್ರ ಬಂದು ಸೇರೋದಕ್ಕೆ ಟೈಮ್ ಅದಾಗಬಹುದು. ಸೊ ಆ ತರ ಸಫಾಲಿಕ್ ಪ್ರೆಸೆಂಟೇಷನ್ ಅಂತ ಹೇಳಿರ್ತಾರೆ. ಹೆಡ್ ಡೌನ್ ಅಂತ ಕೂಡ ಕೆಲವು ಟೈಮಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದ್ ನೋಡ್ಕೊಳ್ಳಿ. ಮತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ನೋಡ್ಕೊಳ್ಳಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಎಷ್ಟಿದೆ, ಸೊ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ, ಡಾಕ್ಟರ್ ಏನ್ ಹೇಳಿದ್ದಾರೆ ಎಲ್ಲಾನು ಕರೆಕ್ಟ್ ಆಗಿ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಸ್ಕ್ಯಾನ್ ಅಂತ ಹೋಗುವಾಗ ಡಾಕ್ಟರ್ ಹತ್ರ ಕೇಳ್ಬೇಕು, ಮಗು ಡೌನ್ ಇದೆಯಾ, ಮಗು ಬಂದು ನನಗೆ ನಾರ್ಮಲ್ ಆಗುತ್ತಾ, ಮಗುವಿನ ಹೆಡ್ ಡೌನ್ ಆಗಿದ್ಯಾ, ಹೆಡ್ ಫಿಕ್ಸ್ ಆಗಿದ್ಯಾ. ಕೆಲವರು ಡಾಕ್ಟರ್ಸ್ ಬಂದು ಜಸ್ಟ್ ಅವ್ರು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಗೆ ಜಾಸ್ತಿ ಹೇಳಲ್ಲ. ಕೆಲವು ಡಾಕ್ಟರ್ಸ್ ಎಲ್ಲಾನು ಹೇಳ್ತಾರೆ. ನೀವು ಬಂದು ಏನು ಹೇಳದೇ ಇರುವಂತ ಸಮಯದಲ್ಲಿ ನೀವೆಲ್ಲಾನು ಕೇಳಿ ತಿಳ್ಕೊಬೇಕಾಗತ್ತೆ. ಸೊ ಇದನ್ನು ಕೂಡ ಮನ್ಸಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಕೆಲವು ಟೈಮಲ್ಲಿ ನಮ್ಗೆ ಮರ್ತು ಬಿಡ್ತೀವಿ. ಡಾಕ್ಟರ್ ಹಾಸ್ಪಿಟ್ಲ್ಗೆ ಹೋದಾಗ ಡಾಕ್ಟರ್ ನೋಡ್ತಿದ್ದ ಹಾಗೇನೆ ನಾವು ಬಂದು ಈ ತರ ಅಂದ್ರೆ ಕೆಲವೊಂದು ಕ್ವೆಶನ್ಸ್ ನ ಮರ್ತು ಬಿಡ್ತೀವಿ. ನೀವು ಹಂಗೇನಾದ್ರೂ ಡೌಟ್ ಇತ್ತು ಅಂದ್ರೆ ಒಂದ್ ಸ್ಲಿಪ್ ಅಲ್ಲಿ ಬಂದು ಬರ್ಕೊಂಡ್ ಹೋಗ್ಬಿಡಿ. ಈ ತರ ಕ್ವೆಶನ್ಸ್ ಅಂತಾನ ಹೇಳ್ಕೊಂಡ್ ಬರ್ಕೊಂಡ್ ಹೋಗ್ಬಿಟ್ರೆ ನೀವ್ ಅದನ್ನ ಬಂದು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ನೀವ್ ಅದನ್ನ ರೆಫರ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ಮರಿತೀರಾ ಅಂತಂದ್ರೆ ಮನೆಗೆ ಬಂದ್ಮೇಲೆ ಅಯ್ಯೋ ಕೇಳಲಿಲ್ವೇ ಅಂತ ಒಂದ್ ಗಿಲ್ಟಿ ಫೀಲಿಂಗ್ ಆಗುತ್ತೆ. ಬರ್ಕೊಂಡು ಎತ್ಕೊಂಡು ಹೋಗಿ, ಇದರಿಂದ ನಿಮ್ಗೆ ಒಂದ್ ಒಳ್ಳೆ ರಿಲೀಫ್ ಕೂಡ ಸಿಗುತ್ತೆ. ಎಲ್ಲ ಕೇಳಿ ನಾನು ತಿಳ್ಕೊಂಡಿದ್ದೀನಪ್ಪ ಅನ್ನೋ ಒಂದು ರಿಲೀಫ್ನೆಸ್ ನಿಮ್ಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಈ ಸಮಯದಲ್ಲಿ ನೀವು ಎಣ್ಣೆ ಸ್ನಾನ ಮಿಸ್ ಮಾಡಬೇಡಿ. ಡೈಲಿ ಬೇಡ, 3 days once 2 days once ಮಾಡ್ಕೊಳ್ಳಿ. ಬಿಟ್ಟು ಮಾಡ್ಕೊಳ್ಳಿ, ಒಂದ್ ದಿವಸ ಗ್ಯಾಪು. ಎಣ್ಣೆ ಅಂದ್ರೆ ಫುಲ್ ತಲೆಗೆ ಹಚ್ಕೋಬೇಕು ಅಂತೇಳಿ ಎಣ್ಣೆ ಸ್ನಾನ ಅಂದ್ರೆ ತಲೆಗೆ ಎಲ್ಲ ಎಣ್ಣೆ ಹಚ್ಕೊಂಡ್ ಮಾಡ್ಬೇಕು ಅಂತೇನಿಲ್ಲ. ಜಸ್ಟ್ ನಿಮ್ಮ ಹೊಟ್ಟೆ ಭಾಗಕ್ಕೆ, ನಿಮ್ಮ ವಜೈನಲ್ ಪಾರ್ಟ್ಗೆ, ತೊಡೆ ಭಾಗಕ್ಕೆ, ಬೆನ್ನಿನ ಸೊಂಟ, ಈ ತರ ಅಲ್ಲಿಗೆ ಮಾತ್ರ ಪಾರ್ಟಿಗೆ ಮಾತ್ರ ಹಾಕಿ ಎಣ್ಣೆ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಇದು ಬಂದು ತುಂಬಾನೇ ಒಳ್ಳೇದು. ಬಿಸಿ ನೀರು ಬಂದು ಹೊಟ್ಟೆ ಮೇಲೆ ಬೀಳಬಾರ್ದು. ಬೆನ್ನ ಮೇಲೆ, ಸೊಂಟದ ಮೇಲೆ, ಮತ್ತೆ ವಜೈನಲ್ ಪಾರ್ಟ್ಗೆ, ತೊಡೆ ಭಾಗಗಳಿಗೆಲ್ಲೂ ಬಿಸಿನೀರು ಹಾಕೊಳ್ಳಿ. ಹೊಟ್ಟೆ ಮೇಲೆ ಬಂದು ಆದಷ್ಟು ಬೆಚ್ಚಗಿರೋ ನೀರನ್ನ ಹಾಕೊಂಡ್ರೆ ಸಾಕು. ದಿನ ನುಗ್ಗೆ ಸೊಪ್ಪಿನ ಪಲ್ಯ ತಗೊಳ್ಳಿ. ಈಗೇನ್ ನಿಮ್ಗೆ ಅದಂತ ಉಷ್ಣ ಅಂತ ಏನ್ ಅನ್ಸಲ್ಲ. ಸೊ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತೆ ನುಗ್ಗೆ ಸೊಪ್ಪನ್ನ ಬಂದು ಆದಷ್ಟು ಸೊಪ್ಪಿನ ಸಾಂಬಾರಿಗೆ, ಬಸ್ಸಾರ್ಗೆ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಅದನ್ನ ಆದಷ್ಟು ಆಲ್ಟರ್ನೇಟಿವ್ ಆಗಿ ನಾವು ಏನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀವೋ ಆ ತರ ನೀವು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದಕ್ಕೆ ಶುರು ಆಗ್ಬಿಡಿ. ಮತ್ತೆ ಬಂದು ತಾಟಿ ಬೆಲ್ಲ ತಿನ್ನೋದು, ಅಂದ್ರೆ ಸ್ವೀಟ್ಗೆ ಬದಲಾಗಿ, ಅಂದ್ರೆ ಸಕ್ಕರೆ ಆತರ ಸ್ವೀಟ್ ಸಕ್ಕರೆ ಬದಲಾಗಿ ತಾಟಿ ಬೆಲ್ಲ ತಿನ್ನೋದು, ಅದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತೆ ಬಂದು ಊಟದಲ್ಲಿ ಬೆಣ್ಣೆ ಮತ್ತೆ ತುಪ್ಪ ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಆಗ್ತಾ ಇರಲಿ ಡೈಲಿ. ಸೊ ಇದು ಬಂದು ನಿಮಗೆ ಸರ್ವಿಕ್ಸ್ ಲೂಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಓಕೆನಾ. ಸರ್ವಿಕ್ಸ್ ಲೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಹೊಟ್ಟೆಲಿ ಜೀರ್ಣ ಕ್ರಿಯೆ ಚೆನ್ನಾಗಿರುತ್ತೆ, ಒಂದೊಳ್ಳೆ ಗಟ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು. ಮತ್ತೆ ನೀವು ಬಂದು ಮಲಗೋದು ಯಾವತ್ತು ಲೆಫ್ಟ್ ಸೈಡಲ್ಲೇ ಇರಲಿ, ರೈಟ್ ಸೈಡ್ ಬೇಡ. ನಾನು ಅದಕ್ಕೊಂದು ಪ್ರೀವಿಯಸ್ ವಿಡಿಯೋ ಹಾಕಿದ್ದೀನಿ. ಸೊ ಲೆಫ್ಟ್ ಸೈಡ್ ಮಲಗಿದ್ರೆ ಒಳ್ಳೆಯದು. ರೈಟ್ ಸೈಡ್ ಮಲಗಿದ್ರೆ ಅಂಥದ್ದು ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ವಿಡಿಯೋ ನಾನು ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ವಿಡಿಯೋನ ಸ್ಕ್ರೀನಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಲೆಫ್ಟ್ ಸೈಡ್ ಮಲ್ಕೊಳ್ಳಿ, ಮತ್ತೆ ಚೆನ್ನಾಗಿ ನೀರು ಕುಡೀರಿ. ಸೊ ಈ ಟೈಮಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿ ಎಲ್ಲರಿಗೂ ನಡೆಯುತ್ತೆ. ಸೊ ಆ ಥರ ನಡೆಯುವಾಗ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯಾಕಾಗುತ್ತೆ ಅಂತಂದ್ರೆ, ಮಗು ಗ್ರೋತ್ ಆಗ್ತಾ ಆಗ್ತಾ ನಿಮ್ಮ ಬ್ಲೇಡರ್ಸ್ ಮೇಲೆ ಮಗುವಿನ ತೂಕ, ಮಗುವಿನ ಗ್ರೋತ್, ಯುಟ್ರಸ್ ಎಕ್ಸ್ಪ್ಯಾಂಡ್ನೆಸ್ ಇದೆಲ್ಲನೂ ಒತ್ತಡ ಕೊಡೋದ್ರಿಂದ ನಿಮಗೆ ಯೂರಿನ್ ಅನ್ನೋದು ಸರಿಯಾಗಿ ಬರಲ್ಲ, ಫುಲ್ಲಾಗಿ ಬರದೆ ಸ್ಟಾಕ್ ಆಗುವಂಥದ್ದು, ಇಲ್ಲಾಂದ್ರೆ ಅವಾಗವಾಗ ಅವಸರ ಆಗೋದು, ಸ್ವಲ್ಪನೇ ಯೂರಿನ್ ಪಾಸ್ ಮಾಡ್ಬಿಟ್ಟು ಬರ್ತೀರಾ. ಮತ್ತೆ ಕೆಲವು ಟೈಮಲ್ಲಿ ಅದೆಲ್ಲನೂ ಒಂದು ಬ್ಲಾಡರ್ಸ್ ಅಲ್ಲಿ ಉಳ್ಕೊಂಡು ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿದಷ್ಟು ಎಲ್ಲಾನು ಓಲ್ಡ್ ಸ್ಟಾಕ್ ಎಲ್ಲ ಹೊರಗೆ ಬರ್ತಾ ಇರುತ್ತೆ. ಒಂದು ಒಳ್ಳೆ ರೀತಿಯಾಗಿ ನಿಮಗೆ ಆರೋಗ್ಯ ಇರುತ್ತೆ. ಸೊ ನೀವು ಮಜ್ಜಿಗೆ, ಬರೀ ನೀರೇ ಅಂತಲ್ಲ, ಮಜ್ಜಿಗೆ ರೂಪದಲ್ಲಿ, ಮತ್ತೆ ಕಬ್ಬಿನ ಜ್ಯೂಸು, ನಿಂಬೆಹಣ್ಣಿನ ಜ್ಯೂಸು, ಫ್ರೂಟ್ಸ್ ಜ್ಯೂಸಸ್ಸು, ABC ಜ್ಯೂಸು ಈ ಥರ ತಗೊಳ್ಳುವಾಗ ನಿಮಗೆ ಒಂದು ಒಳ್ಳೆಯ ಯೂರಿನರಿ ಪ್ರಾಬ್ಲಮ್ಮೇ ಇರಲ್ಲ ನಿಮಗೆ. ಆ ರೀತಿ ಮಾಡ್ಕೊಳ್ಳಿ. ಒಂದು ವೇಳೆ ಉರಿ ಮೂತ್ರ ನಿಮಗೆ ಯೂರಿನ್ ಪಾಸ್ ಮಾಡಿದ್ಮೇಲೆ ಅಡಿಭಾಗದ ಹೊಟ್ಟೆ ನೋವ್ತಾ ಇದೆ, ಯೂರಿನ್ ಪಾಸ್ ಮಾಡುವಂಥ ಪ್ಲೇಸಲ್ಲೆಲ್ಲ ಉರಿ ಆಗ್ತಾ ಇದೆ, ತಡೆಯೋಕ್ಕಾಗ್ತಿಲ್ಲ ಅನ್ನುವಾಗ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೇಬೇಕು. ಆ ಥರ ಸ್ಟಾರ್ಟ್ ಆಗ್ತಿದ್ದ ಹಾಗೇನೆ ಚೆನ್ನಾಗಿ ಎಳ್ನೀರು, ಹರಳೆಣ್ಣೆ ಹೊಟ್ಟೆ ಮೇಲೆ ಹಾಕ್ಕೊಳ್ಳೋದು, ಹೊಟ್ಟೆ ಮೇಲೆ ಮಸಾಜ್ ಮಾಡ್ಕೊಳ್ಳೋದು, ಇಂಥವೆಲ್ಲ ಮಾಡ್ಕೊಳ್ಳಿ. ಇನ್ನೇನು 9 ಮಂತ್ ಮುಗಿತಾ ಬಂತು, ಇಲ್ಲ 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ ಅಲ್ಲಿ ರನ್ನಿಂಗ್ ಇದೆ, ನನಗೆ ಇನ್ನೇನು ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ ಅನ್ನೋರು ಆದಷ್ಟು ಬೇಗ ಡೆಲಿವರಿ ಬ್ಯಾಗ್ಗಳನ್ನು ರೆಡಿ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ 37 ವೀಕಲ್ಲೇ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಕೂಡ ಹೇಳಿರ್ತೀನಿ. ಸೊ ಅದರಲ್ಲಿ ಎಸೆನ್ಷಿಯಲ್ಸ್ ಏನೇನು ಬೇಕು, ನಿಮ್ಮ ಬೇಬಿ ಎಸೆನ್ಷಿಯಲ್ಸ್ ಏನು, ನಿಮ್ಮ ಎಸೆನ್ಷಿಯಲ್ಸ್ ಏನು ಅಂತ ನಾನು ಬ್ರೀಫಾಗಿ ಒಂದು ಒಳ್ಳೆ ವಿಡಿಯೋ ಹಾಕಿದ್ದೀನಿ, ಲಾಂಗ್ ವಿಡಿಯೋ, ಅದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಡೆಲಿವರಿ ಬ್ಯಾಗಲ್ಲಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಅದರಲ್ಲಿ ಇನ್ಫಾರ್ಮೇಷನ್ ಇದೆ ನಿಮಗೆ. ಸೊ ಅದನ್ನು ಬಂದು ಫುಲ್ಲಾಗಿ ಗ್ಯಾದರ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ನಾನ ಮಾಡುವಾಗ ಮೇಯ್ನ್ ಆಗಿ ಯಾವುದೇ ಸೋಪ್ ಇಂಟಿಮೇಟ್ ಆಗಿ ವಾಶ್ ಮಾಡುವಂಥದ್ದು, ಅಂದರೆ ನಮಗೆ ಈ ವಿ ವಾಶ್ ಮತ್ತು ಅಂದರೆ ವಜನಲ್ ಏರಿಯಾ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಯಾವುದೇ ರೀತಿ ಸೋಪ್, ಡೆಟಾಲ್ಸ್ ಏನು ಯೂಸ್ ಮಾಡಬಾರ್ದು. ಜಸ್ಟ್ ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡಿದ್ರೆ ಸಾಕು. ಅಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಪ್ರಮೋಟ್ ಆಗ್ತಾ ಇರುತ್ತೆ. ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಪ್ರಿವೆಂಟ್ ಆಗೋದಕ್ಕೆ ಇದು ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಆಗೋದು. ನಾವು ಯಾವಾಗ ಸೋಪ್ ಹಾಕಿ ತೊಳಿತೀವೋ ಅವಾಗ ಏನಾಗುತ್ತೆ, ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ನಾಶ ಆಗುತ್ತೆ. ಅಲ್ಲೇನಾಗುತ್ತೆ, ಇಚ್ಚಿನೆಸ್ಸು, ಡ್ರೈನೆಸ್ಸು ಎಲ್ಲನೂ ಬಂದು ನಾವೇ ಶುರು ಆಗುತ್ತೆ. ನೀವು ತಡೆಯೋಕ್ಕಾಗದೆ ಕೆರ್ಕೊಳ್ಳೋವಾಗ ಗುಳ್ಳೆಗಳು, ದತ್ತರ ಆಗೋದು, ಊದ್ಕೊಳ್ಳೋದು, ಸ್ವೆಲ್ ಆಗೋದು, ರೆಡ್ಡಿಶ್ ಆಗೋದು, ಯೂರಿನ್ ಮಾಡುವಾಗ ಕೆರ್ಕೊಂಡಿರೋ ಜಾಗದಲ್ಲಿ ಯೂರಿನ್ ಬೀಳೋವಾಗ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲನೂ ಇನ್ಫೆಕ್ಷನ್ ಜಾಸ್ತಿ ಆಗೋದಕ್ಕೆ ನೀವು ಕಾರಣ ಮಾಡ್ಕೋತೀರ. ಸೊ ಸೋಪ್ ಆಗಲಿ ಯಾವುದೇ ರೀತಿ ಏನು ಹಾಕೋಬೇಡಿ. ಒಂದು ವೇಳೆ ಸ್ನಾನ ಮಾಡುವಾಗ ತಲೆಯಲ್ಲಿಂದ ಶಾಂಪು ಕೂಡ ಮೈಯಿಂದ ಹೋಗಿ ಆ ಒಂದು ಪ್ಲೇಸಲ್ಲಿ ಸ್ವಲ್ಪ ಸೇರ್ಕೊಳ್ತು ಅಂದ್ರೂ ಕೂಡ ನೀವು ವಾಶ್ ಮಾಡ್ಕೋಬೇಕು ನೀಟಾಗಿ. ಯಾಕಂದ್ರೆ ಮೇಲಿಂದ ಶಾಂಪೂ ಬಂದು ಅದರದ್ದು ನೊರೆಲ್ಲ ಕೆಳಗಡೆ ಪಾರ್ಟ್ಗೆ ಹೋಗುವಾಗ ಅದು ಕೂಡ ಅಲ್ಲಿ ಸೇರಿ ನಿಮಗೆ ತೊಂದರೆನುಂಟು ಮಾಡ್ಬೋದು. ಚೆನ್ನಾಗಿ ವಾರ್ಮ್ ವಾಟರ್ ಹಾಕೊಂಡು ಲಾಸ್ಟ್ ಇನ್ನೇನು ಸ್ನಾನ ಮುಗಿತು ಅನ್ನೋ ವಾಶ್ ಮಾಡ್ಕೋಬೇಕು. ಇದು ತುಂಬಾ ಜನರಿಗೆ ಡೆಲಿವರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾನೇ ಇನ್ಫೆಕ್ಷನ್ಸ್, ಈಸ್ಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟು ಆ ಟೈಮಲ್ಲಿ ತುಂಬಾ ಇಚ್ಚಿನೆಸ್, ಕೆರ್ಕೊಂಡು ಗುಳ್ಳೆಗಳೆಲ್ಲ ಮಾಡ್ಕೊಳ್ಳೋದು ಬೇಡ. ಸೊ ಆರಾಮಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತೆ ನೀವು ಆ ಪ್ಲೇಸಲ್ಲಿ ಬಂದ ವಜೈನಲ್ ಏರಿಯಾದಲ್ಲಿ ಇರುವಂತಹ ಕೂದಲೆಲ್ಲಾನು ತೆಗಿಬೇಕು, ಹೇರ್ಸ್ ತೆಗಿಬೇಕು. ಶೇವಿಂಗ್ ಬ್ಲೇಡ್ ಯೂಸ್ ಮಾಡ್ಬೋದಾ, ಇಲ್ಲಾಂದ್ರೆ ವೀಟ್ ಕ್ರೀಮ್ಸ್ ಯೂಸ್ ಮಾಡ್ಬೋದಾ, ಇಲ್ಲಾಂದ್ರೆ ಅಲ್ಲಿ ಹೇರ್ ರಿಮೂವಲ್ ಕ್ರೀಮ್ಸ್ ಯೂಸ್ ಮಾಡ್ಬೋದಾ ಅಂದ್ರೆ ಏನೂ ಹಾಕಬಾರ್ದು, ಏನೂ ಯೂಸ್ ಮಾಡಬೇಡಿ, ಏನೂ ಕ್ಲೀನ್ ಮಾಡ್ಕೋಬೇಡಿ. ನೀಟ್ ಅಂಡ್ ಕ್ಲೀನ್ ಆಗಿ ಡ್ರೈ ಆಗಿ ಇಟ್ಕೊಳ್ಳಿ. ಜಸ್ಟ್ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೇನೆ ಡಾಕ್ಟರ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಅಲ್ಲಿ ಅವ್ರಿಗೆ ಡೈರೆಕ್ಷನ್ ಅಂದ್ರೆ ಅವ್ರಿಗೆ ಹೇಳ್ತಾರೆ, ಅವ್ರು ಮಾಡ್ತಾರಲ್ಲ, ಮಾಡೋರು ಇರ್ತಾರೆ. ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗದೆ ಇರೋ ರೀತಿ, ಒಂದು ಹೇರು ಇಲ್ಲದೆ ಇರೋ ರೀತಿ ನೀಟಾಗಿ ಕ್ಲೀನ್ ಮಾಡ್ತಾರೆ. ಎಲ್ಲಪ್ಪ ನಾವು ಹಾಸ್ಪಿಟ್ಲಿಗೆ ಹೋಗಿ ಏನು ಅನ್ಕೊಂತಾರೋ, ನಮಗೆ ಜಾಸ್ತಿ ಹೇರ್ಸ್ ಇದೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಗ್ಗಿ ಕ್ಲೀನ್ ಮಾಡ್ಕೊಳಕ್ ಹೋಗಬೇಡಿ. ಹೊಟ್ಟೆ ಮುಂದೆ ತುಂಬಾನೇ ಇರುತ್ತೆ, ನಿಮಗೆ ವಜೈನಲ್ ಪಾರ್ಟೇ ಕಾಣಲ್ಲ, ನೀವು ತೊಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ನೀವು ಅದನ್ನ ಹೇರ್ ರಿಮೂವ್ ಮಾಡ್ಕೊಳ್ಳೋದು ಭಾರಿ ಹಿಂಸೆ. ಮಾಡ್ಕೋಬೇಡಿ. ಒಂದು ವೇಳೆ ನೀವು ಬ್ಲೇಡ್ಸ್ ಯೂಸ್ ಮಾಡಿಕೊಂಡು, ಇಲ್ಲಾಂದ್ರೆ ಶೇವಿಂಗ್ ಬ್ಲೇಡ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಕಟ್ ಆಗೋದು, ಬ್ಲಡ್ ಬರೋದು, ಇಂಥವೆಲ್ಲ ಆಗುತ್ತೆ. ಏನು ಬೇಡ, ಆರಾಮಾಗಿರಿ, ನೆಮ್ಮದಿಯಾಗಿರಿ. ಅಲ್ಲಿ ಯಾರು ನಿಮ್ಮನ್ನು ಹಸೈಸ್ಕೊಳ್ಳಲ್ಲ. ಏನಮ್ಮ ಇಷ್ಟು ಬೆಳೆಸ್ಕೊಂಡು ಬಂದಿದ್ಯಾ,
ಕ್ಲೀನ್ ಮಾಡ್ಕೊಳಕ್ಕಾಗ್ಲಿಲ್ವಾ ಅಂತ. ನಾನು ಇದನ್ನೆಲ್ಲ ನಿಮ್ಗೆ ಓಪನ್ ಆಗಿ ಹೇಳ್ತಿದ್ದೀನಿ. ಯಾರು ಮನ್ಸಲ್ಲಿ ಏನ್ ನೀವು ಅನ್ಕೋತೀರೋ ಅದನ್ನ ನಾನು ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಯಾರು ಏನು ನಿಮಗೆ ಬೈಯಲ್ಲ, ಓಕೆನಾ. ಅಲ್ಲಿ ಕ್ಲೀನ್ ಮಾಡಕ್ಕೆ ಅಂತಾನೆ ಎಲ್ಲ ಫೆಸಿಲಿಟೀಸು ಇರುತ್ತೆ, ಕ್ಲೀನ್ ಮಾಡ್ತಾರೆ ನೀಟಾಗಿ. ನಿಮ್ಗೆ ನಾರ್ಮಲ್ ಆಗುತ್ತೋ ಸಿ ಸೆಕ್ಷನ್ ಆಗುತ್ತೋ ಸೆಕೆಂಡ್ರಿ, ಬಟ್ ನೀಟಾಗಿ ಕ್ಲೀನ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ತುಂಬಾ ಅದಕ್ಕೆ ಅಂತ ಕಷ್ಟಪಟ್ಟು ಶ್ರಮ ವಹಿಸಿ ಉಸಿರು ದಮ್ ಕಟ್ಕೊಂಡು ಏನು ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ನಿಮ್ಗಿಲ್ಲ, ಓಕೆ. ಇದು ಮೇನ್ ಆಗಿ ಸಾಮಾನ್ಯವಾಗಿ ಯಾವ ವಿಡಿಯೋದಲ್ಲಿ ಇದನ್ನ ಇಷ್ಟೊಂದು ಕ್ಲೀನ್ ಆಗಿ ಹೇಳಿಲ್ಲ, ನಾನು ಇವಾಗ ಹೇಳ್ತಿದ್ದೀನಿ. ಸೊ ಇದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ. ಅಂಡ್ ನೆಕ್ಸ್ಟ್ ವೈಟ್ ಡಿಸ್ಚಾರ್ಜ್ ಇರುತ್ತೆ ಈ ಟೈಮಲ್ಲಿ, ಸ್ವಲ್ಪ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕಲರ್ಡ್ ಆಗಿ ಸ್ಮೆಲ್ ಆಗಿ ಏನಾದ್ರು ಬಂತು ಅಂದ್ರೆ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ, ಅದನ್ನು ಕೂಡ ಹೇಳ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೇನಂತಂದ್ರೆ ಲೂಸ್ ಡ್ರೆಸ್ಗಳು ತಗೊಳ್ಳಿ, ಲೂಸ್ ಸ್ಲಿಪ್ಪರ್ಸ್ನ ತಗೊಳ್ಳಿ. ಆದಷ್ಟು ಫ್ಲಾಟ್ಸ್ ಚಪ್ಪಲಿಯನ್ನೇ ಯೂಸ್ ಮಾಡಿ, ಹೈ ಹೀಲ್ಸ್ ಆ ಥರ ಎಲ್ಲ ಹಾಕೋಬೇಡಿ. ಬ್ರಾ ಆಗಲಿ, ಇನ್ನೋವೇರ್ಸ್ ಅಂಡರ್ವೇರ್ ಆಗಲಿ, ಟಾಪ್ ನೀವು ಏನು ಹಾಕ್ತೀರಾ ಒಳಗಡೆ ಇನ್ನೋವೇರ್ಸು ಎಲ್ಲಾನು ಲೂಸ್ ಆಗಿರಲಿ, ಜಾಸ್ತಿ ಟೈಟಾಗಿ ಬೇಡ. ಈ ಟೈಮಲ್ಲಿ ನಿಮಗೆ ಬ್ರೆಸ್ಟ್ ಇಂಪ್ರೂವ್ ಆಗುತ್ತೆ, ಸೊ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗೋವಾಗ ಎಲ್ಲಾನು ನಿಮಗೆ ಟೈಟಾಗಿ ನೀವು ಅಂಡರ್ವೇರ್ಸ್ ಹಾಕಿದ್ರೆ ಹಿಂಸೆ ಅನ್ಸುತ್ತೆ. ಸೊ ಲೂಸ್ ಆಗಿರೋದನ್ನ ಹಾಕೊಳ್ಳಿ. ಕೆಲವ್ರಿಗೆ ಹಾಕಿ ಅಭ್ಯಾಸ ಆಗಿರುತ್ತೆ, ಹಾಕ್ದೇನೂ ಇರೋಕ್ಕಾಗಲ್ಲ, ಲೂಸ್ ಆಗಿರೋದು ಹಾಕೊಳ್ಳಿ, ಏನೂ ತೊಂದರೆ ಇಲ್ಲ ನಿಮಗೆ. ಸೊ ಲೂಸ್ ಆಗಿರೋದನ್ನ ಆದಷ್ಟು ಒಂದ್ 2-3 ಸೈಜ್ ಜಾಸ್ತಿ ತಗೊಳ್ಳಿ. ಬ್ರಾನು ಅಷ್ಟೇ, ನಾರ್ಮಲ್ ಬ್ರಾಸ್ ನಿಮ್ಗೆ ಆಗೋದೇ ಇಲ್ಲ. ಮೊದ್ಲೇನು ಯೂಸ್ ಮಾಡ್ತೀರಾ 7th ಮಂತ್ ಅಲ್ಲ, 8th ಮಂತ್ ಅಲ್ಲ, 9th ಮಂತ್ ಅಲ್ಲಿ ಆಗೋದೇ ಇಲ್ಲ. ಸೊ ನೀವು ಒಂಚೂರು ಒಂದ್ ಸ್ವಲ್ಪ ಸೈಜು ಎಲ್ಲ ಈಗ್ಲಿಂದಾನೆ ಶಾಪಿಂಗ್ ಶುರು ಮಾಡ್ಕೊಳ್ಳಿ, ಎಲ್ಲ ತೆಗೆದಿಟ್ಕೊಳ್ಳಿ ಮೊದ್ಲೇನೆ. ಸೊ ಈ ತರ ವಿಷಯಗಳನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಯಾವಾಗೂ ಪ್ರಿಪೇರ್ ಆಗಿರ್ಬೇಕಾಗುತ್ತೆ, ಮೆಂಟಲಿ ಫಿಸಿಕಲಿ. ಸೊ ಫಿಸಿಕಲಿ ಆಗಿ ಬಂದು ನೀವು ಆರಾಮಾಗಿ ವಾಕಿಂಗ್ ಮಾಡ್ತೀರಾ, ಚೆನ್ನಾಗಿ ಊಟ ಮಾಡ್ತೀರಾ, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತೀರಾ, ಒಳ್ಳೆ ಜ್ಯೂಸ್ ಕುಡಿತೀರಾ, ಒಳ್ಳೆ ನೀರು ಕುಡಿತೀರಾ, ABC ಜ್ಯೂಸ್ ತಗೋತೀರಾ, ಇಟ್ಸ್ ಓಕೆ. ಬಟ್ ಫಿಸಿಕಲಿ ಆಗೋದು ಒಂದು ಒಳ್ಳೆ ವಿಚಾರ, ಬಟ್ ಮೆಂಟಲಿ ಕೂಡ ಆಗ್ಬೇಕು. ಮೆಂಟಲಿ ಸ್ಟ್ರಾಂಗ್ ಇದ್ರೇನೆ ಫಿಸಿಕಲಿ ನೀವು ಏನ್ ಮಾಡಿದ್ರು ಅದು ಬಂದು ನಿಮ್ಗೆ ಒಂದು ಒಳ್ಳೆ ರೀತಿಯಾಗಿ ಅಡಾಪ್ಟ್ ಆಗೋದು. ನಮ್ಮ ಬಾಡಿ ಅದನ್ನ ಸ್ವೀಕಾರ ಮಾಡೋದೇ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ದಾಗ. ಸೊ ಮೆಂಟಲಿ ಅಂತ ಬಂದಾಗ ಧೈರ್ಯವಾಗಿರಿ. ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಪಕ್ಷದಲ್ಲಿ ಯಾವ ತರ ಫೇಸ್ ಮಾಡಬೇಕು, ಯಾವ ತರ ಲೇಬರ್ ವಾರ್ಡಲ್ಲಿ ಇರಬೇಕು. ಲೇಬರ್ ವಾರ್ಡಲ್ಲಿ ನಾರ್ಮಲ್ ಆಗಿ ಭಯ ಪಡಬೇಡಿ. ಅಲ್ಲಿರುವಂಥ ಎಕ್ವಿಪ್ಮೆಂಟ್ಸ್ ಅದು ಇದು ನೋಡಿ ಭಯ ಪಡೋದು, ಅಲ್ಲಿ ಏನಾದರೂ ಒಂದ್ ವೇಳೆ ಬ್ಲಡ್ ಬಿದ್ದಿದ್ರೆ, ಯಾರಿಗಾದ್ರೂ ಆ ಟೈಮಲ್ಲಿ ಕೆಚ್ಚಿ ನಾರ್ಮಲ್ ಆಗ್ತಿತ್ತು, ಏನೋ ಆ ಟೈಮಲ್ಲಿ ಬ್ಲಡ್ ಕಾಣಿಸ್ತು ನಿಮಗೆ, ಎಲ್ಲ ಹೆದರಬೇಡಿ. ಇದೆಲ್ಲಾನು ಫೇಸ್ ಮಾಡಬೇಕು ಹೆಣ್ಮಕ್ಳು. ಸೊ ಯೋಚನೆ ಮಾಡಿ, ನಿಮ್ಮ ಮಗುಗೋಸ್ಕರ ನೀವು 8-9 ತಿಂಗಳು ಕಷ್ಟ ಬಿದ್ದಿರ್ತೀರ. ಸೊ ಅಲ್ಲಿ ಒಂದ್ ಕೆಲ ಗಂಟೆಗಳ ಕಷ್ಟ ಬಿದ್ರೆ ಅದಕ್ಕೆಲ್ಲಾನು ಫಲ ಸಿಗುತ್ತೆ. ಅದ್ ಬಿಟ್ಟು ನೀವು ಭಯ ಪಡೋದು, ಬ್ಲಡ್ ಎಲ್ಲ ನೋಡಿ ಹೆದರ್ಕೊಳ್ಳೋದು, ಏನೋ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡೋದು, ಹೆದರ್ಕೊಳ್ಳೋದು ಏನು ಮಾಡಬೇಡಿ. ಅದೆಲ್ಲ ನಿಮ್ಗೆ ಏನು ಮಾಡ್ಬಿಡಲ್ಲ. ಅದು ನಿಮಗೋಸ್ಕರನೇ ಅಲ್ಲಿರುವಂತ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಭಯ ಪಡಬೇಡಿ. ಆ ಒಂದು ಸಿಚುಯೇಷನ್ ಬಂದು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇದು ನನ್ಗೋಸ್ಕರ, ನನ್ಗೆ ಈ ಟೈಮಲ್ಲಿ ಇದು ನಾನು ಯೂಸ್ ಮಾಡ್ಕೋಬೇಕು 100%. ಆ ಒಂದು ಕುತ್ಕೊಂಡು ಒಂದು ಅದೊಂಥರ ಇರತ್ತೆ, ಅದು ಹಾಸಿಗೆ ಕಾಲ್ಗಳೆಲ್ಲ ಸೈಡಲ್ಲಿ ಇಡೋ ತರ ಇರುತ್ತೆ ನಾರ್ಮಲ್ ಡೆಲಿವರಿಗೆ. ಅದೆಲ್ಲಾನು ಅಕ್ಕಪಕ್ಕ ಇನ್ನೊಂದು ನಾರ್ಮಲ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನೋಡೋದಕ್ಕೆ ಒಂಥರ ಹೆದರಿಕೆ ಅನ್ಸುತ್ತೆ, ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಬಟ್ ಅದೆಲ್ಲಾನು ಹೆದರಬಾರ್ದು, ಯಾಕಂದ್ರೆ ನಾನು ಫೇಸ್ ಮಾಡಿದ್ದೀನಿ, 2 ಫೇಸ್ ಮಾಡಿದ್ದೀನಿ. ನಾರ್ಮಲ್ ಡೆಲಿವರಿದು ಫೇಸ್ ಮಾಡಿದ್ದೀನಿ, 2 ಟೈಮು ಫೇಸ್ ಮಾಡಿದ್ದೀನಿ. ನನಗೆ ಸಿ ಸೆಕ್ಷನ್ ಆಗಿರ್ಬೋದು ಕೂಡ, ಬಟ್ 2 ಟೈಮು ನಾನು ಹತ್ತತ್ರ ಬಂದು ಸುಮಾರು ಒಂದು 7-8 ಗಂಟೆಗಳ ಕಾಲ ನೋವುಗಳನ್ನು ಅನುಭವಿಸಿದ್ದೀನಿ ನಾರ್ಮಲ್ ಡೆಲಿವರಿಗೆ. ನೆಕ್ಸ್ಟ್ ನಾರ್ಮಲ್ ಡೆಲಿವರಿ ವಾರ್ಡಲ್ಲಿ ನಾನು ನೋವು ಅನುಭವಿಸಿದ್ದೀನಿ. ಸಿ ಸೆಕ್ಷನ್ ಆಗುವಾಗ ಆಪರೇಷನ್ ಥಿಯೇಟ್ರಲ್ಲಿ. ಸೊ ನಾನು OTಯಲ್ಲಿ ಕೂಡ ತುಂಬಾ ಭಯ ಪಟ್ಟಿದ್ದೀನಿ ಅವೆಲ್ಲ ನೋಡಿ. ಬಟ್ ಸೆಕೆಂಡ್ ಡೆಲಿವರಿಗೆ ಸಿಕ್ಕಾಪಟ್ಟೆ ನಾರ್ಮಲ್ ಅನಿಸ್ತು ನನಗೆ. ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಆ ಒಂದು ಸಿಚುಯೇಷನ್, ಆ ಒಂದು ಏನೇ ಆಗಿರ್ಬೋದು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಆ ಥರ ನೀವು ಅಕ್ಸೆಪ್ಟ್ ಮಾಡಿ. ಯಾವುದೋ ಒಂದು ಸಿ ಸೆಕ್ಷನ್ ನಾರ್ಮಲ್, ಒಟ್ನಾಗ ಒಂದು ಮಗು ಆರೋಗ್ಯವಾಗಿ ನಮ್ಮ ಕೈ ಸಿಕ್ಕಿದ್ರೆ ಸಾಕು. ನಮ್ಮ ಮಗು, ನಮ್ಮ ಹೊಟ್ಟೆಯಲ್ಲಿ ಬೆಳೆದಂಥ ಮಗು ನಮ್ಮ ಕೈ ತುಂಬ ನಮ್ಗೆ ಆರೋಗ್ಯವಾಗಿ ಕೈ ಕಾಲುಗಳನ್ನ ಅಲ್ಲಾಡಿಸ್ಕೊಂಡು ನಮ್ಮನ್ನು ನಗಿಯತ್ತಲ್ಲ, ಅಲ್ಲಿ ಎಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ ನಿಮ್ಮ ನೋವೆಲ್ಲನು. ಸೊ ಯೋಚನೆ ಮಾಡಬೇಡಿ, ಆರಾಮಾಗಿರಿ, ಖುಷಿಯಾಗಿರಿ. ನೀವು ನನಗೆ ಕಮೆಂಟ್ ಕೇಳಿದಿರ ಯಾವ ಟೈಮಲ್ಲಿ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಬೇಕು ಅಂತ. ಸೊ ನಿಮಗೆ ಪೇಯ್ನ್ ಜಾಸ್ತಿ ಆಗ್ತಾ ಇರುತ್ತೆ, ಡಾಕ್ಟರ್ಸ್ ಹೇಳ್ತಾರೆ ಪುಷ್ ಮಾಡೋದಕ್ಕೆ. ಪುಷ್ ಮಾಡೋ ಟೈಮಲ್ಲಿ ಪುಷ್ ಮಾಡ್ತಿರಲ್ಲ, ಅವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳ್ತಾರೆ ನಿಮ್ಮನ್ನು. ಅವಾಗ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ. ಸ್ವಲ್ಪ ಸುಮ್ಮನೆ ಹಂಗೆ ಪುಷ್ ಮಾಡಿದ್ಮೇಲೆ ಆಯ್ತಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂತಾರೆ. ಅದು ಪುಷ್ ಮಾಡೋದು ಯಾಕೆ ಅಂದರೆ ಮಗು ಬರಲಿ ಡೌನ್ಗೆ ಅಂತ. ಸೊ ನೀವು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡುವಾಗ ನೀವು ನೋವನ್ನ ನುಂಗ್ಕೊಳ್ತೀರಾ, ಚೆನ್ನಾಗಿ ನೋವನ್ನ ತಿಂತೀರಾ. ಆ ನೋವು ನಿಮಗೆ ಅರ್ಧ ಫೀಲ್ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಬ್ರೀತಿಂಗ್ ಎಕ್ಸರ್ಸೈಸ್ ಬಂದು ನಿಮಗೆ ಆ ನೋವನ್ನ ಬಂದು ಹಗುರ ಮಾಡುತ್ತೆ. ಅದಕ್ಕೋಸ್ಕರನೇ ಅದನ್ನು ಮಾಡುವಂಥದ್ದು. ಸೊ ಎಲ್ಲಾ ಆರ್ಗನ್ಸ್ಗೂ, ಮಗುಗೂ, ನಿಮ್ಗೂ ಆಕ್ಸಿಜನ್ ಚೆನ್ನಾಗಿ ಹೋಗೋದ್ರಿಂದ ನೋವನ್ನ ಬಂದು ನೀವು 100 ಭಾಗದಲ್ಲಿ ಒಂದು 60 ಭಾಗ ಫೀಲ್ ಮಾಡ್ತೀರಾ. ಒಂದು 40 ಭಾಗ ಒಂದು ಸ್ವಲ್ಪ ನಿಮಗೆ ಕಡಿಮೆ ಆದಂಗೆ, ಏನೋ ಒಂದು ಸ್ವಲ್ಪ ಕಮ್ಮಿ ಆದಂಗೆ ನಿಮ್ಗೆ ಅನ್ಸುತ್ತೆ. ಇದನ್ನ ಬಂದು ಟ್ರೈ ಮಾಡಿ, ಸರಿನಾ? ಆಮೇಲೆ ಬಂದು
ಇನ್ನೊಂದೇನು ಅಂತಂದ್ರೆ ಹೆದರಬಾರ್ದು, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಂತು ಅದೆಲ್ಲ ಹೆದರಬೇಡಿ, ಅದೆಲ್ಲ ಆಗಿನೇ ಮಗು ಆಗಿದ್ದು. ಸೊ ಇದೆಲ್ಲ ಯೋಚನೆ ಮಾಡಿ. ಮತ್ತೆ ಸಿ ಸೆಕ್ಷನ್ಗೆ ಹೋದಾಗ್ಲೂ ಅಷ್ಟೇ, ಅಲ್ಲಿನೂ ಯಾವುದನ್ನು ನೋಡಿ ಹೆದರಬೇಡಿ. ಇದೆಲ್ಲ ನಮಗೋಸ್ಕರ ಇರುವಂಥದ್ದು, ನಮಗೋಸ್ಕರ ಇದೆಲ್ಲ ಕಂಡಿಡ್ದಿರೋದು ಅನ್ಕೊಳ್ಳಿ. ಪ್ರೌಡಾಗಿ ಫೀಲ್ ಮಾಡಿ, ಆರಾಮಾಗಿ ಮಲ್ಕೊಳ್ಳಿ. ನಾರ್ಮಲ್ ಆಗ್ಲಿಲ್ವೇ, ಸಿ ಸೆಕ್ಷನ್ ಆಗ್ತಾ ಇದೆಲ್ಲ, ಎಲ್ಲ ನನ್ನ ಏನ್ ಅನ್ಕೊಂತಾರ, ಆಪರೇಷನ್ ಮಾಡಿಸ್ಕೊಂಡ್ಲೇವಳು ಅಂತ ಅನ್ಕೊಂತಾರೇನೋ, ಅಯ್ಯೋ ಸಿ ಸೆಕ್ಷನ್ ಮಾಡಿಸ್ಕೊತಾ ಇದೀನಲ್ಲ ಅಂತೆಲ್ಲ ಗಿಲ್ಟಿ ಫೀಲಿಂಗ್ ಬೇಕಾಗಿಲ್ಲ. ಅದೇನು ದೊಡ್ಡ ಅಂದ್ರೆ ನಾರ್ಮಲ್ ಡೆಲಿವರಿಗಿಂತ ಏನ್ ಕಮ್ಮಿ ಏನಲ್ಲ, ಅದು ಕೂಡ ನಾರ್ಮಲ್ ಡೆಲಿವರಿಗೇನೆ ಈಕ್ವಲ್. ಯಾಕಂದ್ರೆ ನಮ್ಗೆ ಸಿ ಸೆಕ್ಷನ್ ಅನ್ನೋದು ಆ ಟೈಮಿಗೆ ನೋವು ಗೊತ್ತಾಗಲ್ಲ, ಅದಾದ್ಮೇಲೆ ಗೊತ್ತಾಗತ್ತೆ. ನಾರ್ಮಲ್ ಅನ್ನೋದು ಆ ಟೈಮಿಗೆ ಗೊತ್ತಾಗುತ್ತೆ, ಆಮೇಲೆ ರಿಲೀಫ್ ಆಗುತ್ತೆ. ಸೊ ಇದು ಬಂದು ನಮ್ಗೆ ರಿಲೀಫ್ನೆಸ್ನ ಕೊಟ್ಟು ಆಮೇಲೆ ನೋವು ಕೊಡುತ್ತೆ, ಇದು ನೋವು ಕೊಟ್ಟು ಆಮೇಲೆ ರಿಲೀಫ್ನೆಸ್ ಕೊಡುತ್ತೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನಾರ್ಮಲ್ ಡೆಲಿವರಿಗಿಂತ ಏನು ಇದು ಕಡಿಮೆ ಅಂತ ಅನ್ಕೋಬೇಡಿ, ಎರಡು ಈಕ್ವಲೇನೆ. ಸೊ ಇನ್ನು ಹೇಳ್ಬೇಕು ಅಂದ್ರೆ ಲೈಫ್ ಲಾಂಗ್ ಅಲ್ಲಿ ನಮ್ಗೆ ಬ್ಯಾಕ್ ಪೇನ್, ಸ್ಟೊಮಕ್ ಪೇನ್, ಬಾರ್ಲಿ ಮಲ್ಗಕ್ಕಾಗಲ್ಲ, ಸ್ಟಿಚಸ್ ಪೇನ್, ಇದೆಲ್ಲ ಜಾಸ್ತಿ ಇರುತ್ತೆ. ಸಫರ್ನೆಸ್ ಸಿ ಸೆಕ್ಷನ್ ಅಲ್ಲೇ ಜಾಸ್ತಿ. ಸೊ ಯಾವುದಕ್ಕೂ ಏನು ಕಡಿಮೆ ಇಲ್ಲ, ಎಲ್ಲಾನು ಈಕ್ವಲ್ಲೇ. ಆರಾಮಾಗಿರಿ, ನೆಮ್ಮದಿಯಾಗಿರಿ. ಗಂಡು ಮಗುನೋ ಹೆಣ್ಮಗುನೋ ದೇವ್ರ ಮೇಲೆ ಭಾರ ಹಾಕಿ ಒಂದೊಳ್ಳೆ ಮಗು ದೇವ್ರ ಕೈ ಕೊಟ್ರಲ್ಲಪ್ಪ ಅಂತ ಸಂತೋಷ ಬೀಳಿ. ಯಾವುದೇ ಕಾರಣಕ್ಕೂ ನಿಮ್ಮನ್ ಮೇಲೆ ನೀವು ಅನುಮಾನ ಬೀಳಬೇಡಿ, ನನ್ನಿಂದ ಆಗುತ್ತೋ ಇಲ್ವೋ, ಆ ಥರ ಎಲ್ಲಾನು ಇರೋದು ಬೇಕಾಗಿಲ್ಲ. ಓಕೆನಾ? ಸೊ ನಿಮ್ಮಿಂದ ಎಲ್ಲಾನು ಸಾಧ್ಯ. ಒಳ್ಳೆ ರೀತಿಯಾಗಿ ಡೆಲಿವರಿಗೆ ಹೋಗಿ ನೆಮ್ಮದಿಯಾಗಿ ಮನೆಗೆ ಬಂದು ಸೇರಿ. ಹಂಗೇನಾದ್ರೂ ಬಂದು ಮನೆಗೆ ಸೇರಿದ್ದೀರಾ, ಒಳ್ಳೆ ರೀತಿಯಾಗಿ ಡೆಲಿವರಿ ಆಗಿದೆ ಅಂತಂದ್ರೆ, ನನ್ನ ನೆನಪಾಯಿತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನು ಮಗು ಆಯಿತು, ಯಾವ ಥರ ಆಯಿತು, ಹೆಂಗಿತ್ತು, ಏನೇನೆಲ್ಲ ಫಾಲೋ ಮಾಡಿದ್ರಿ, ಅದನ್ನು ಮರೀದೆ ನನಗೆ ಕಾಮೆಂಟ್ ಮಾಡಿ. ನಾನು ಅದನ್ನು ಬಂದು ಸ್ಕ್ರೀನ್ಶಾಟ್ ಹಿಡಿದು ಕಮ್ಯುನಿಟಿ ಪೋಸ್ಟಲ್ಲಿ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ನನ್ನ ಚಾನಲ್ ಇರೋವರೆಗೂ ಆ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಕಮೆಂಟ್ ಯಾವಾಗಲೂ ಇರುತ್ತೆ. ಅವಾಗ ನೀವು ಯಾವಾಗ ಬೇಕಾದರೂ ಹೋಗಿ ಓದ್ಬೋದು. ಯಾಕಂದರೆ ನಾನು ಹಾಕಿರ್ತೀನಲ್ವಾ, ಅದು ಅಲ್ಲೇ ಇರುತ್ತೆ. ನಿಮ್ಮ ಕಮೆಂಟ್ಸ್ ನಿಮಗೆ ಖುಷಿ ಕೊಡುತ್ತೆ. ಇವತ್ತಿಲ್ಲ ನಾಳೆ ಮತ್ತೆ ಅದನ್ನು ಓದುವಾಗ ಬೇರೆಯೊಬ್ಬರು ಹೆಣ್ಮಕ್ಳಿಗೂ ಅದು ದಾರಿದೀಪವಾಗಿರುತ್ತೆ. ನಿಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಏನೇನೆಲ್ಲ ನೀವು ಫಾಲೋ ಮಾಡಿದ್ರಿ ಅದೆಲ್ಲ ಒಂಥರ ಅವ್ರಿಗೂ ಒಂದು ಧೈರ್ಯನ ಕೊಡುತ್ತೆ ಹೆಣ್ಮಕ್ಳಿಗೆ. ನಿಮ್ಮ ಕಮೆಂಟೇನೆ ಬೇರೆಯವ್ರಿಗೆ ಇನ್ಸ್ಪೈರ್, ಸ್ಫೂರ್ತಿ ಎಲ್ಲನೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಲಾಂಗ್ ವಿಡಿಯೋ ಆಗಿರ್ಬೋದು, 17 ಮಿನಿಟ್ಸ್ ಆಗ್ಬಿಟ್ಟಿದೆ, ಸಾರಿ. ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಫೆಬ್ರವರಿ ಮಂತ್ಗೆ. ಈ ವಿಡಿಯೋಯಿಂದ ಒಂದಷ್ಟು ಜನ ಹೆಣ್ಮಕ್ಳಿಗೆ, ಒಂದು 4 ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಯಿತು ಅಂದರೆ ನನ್ನ ವಿಡಿಯೋ ಸಾರ್ಥಕ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.